ಪ್ರಕಾಶ್ ಕಂಗ್ರೆಸ್ ಒಳ್ಳೆದಾಗಲಿ. ಅಂದ್ಕೊಂಡಿದ್ದ ದಿನ ತುಂಬ ಹತ್ತಿರ ಬಂದಿದೆ, ದೊಡ್ಡ ಖುಷಿ. ಕಂಗ್ರೆಸ್ ಡೈರೆಕ್ಟ್ರೆ, ಕಂಗ್ರೆಸ್ ಆಗಿರೋರು ನಿಮಗೂ ಕೂಡ. ಮೊದಲೇ ಹೇಳ್ತೀರಿ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀರಿ ಸರ್ ಅಂತ ಮಾತಾಡೋಂಥ ಸಂದರ್ಭ. ಮೊದಲಿಗೆ ಜನರ ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಯ್ತು ತಮಗೆ? ಸರ್ ಅದು ಗೊತ್ತಾಗ್ಬಿಡುತ್ತೆ, ಮನಸ್ಸಿಂದ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಆರ್ಟಿಫಿಷಿಯಲ್ ರಿಯಾಕ್ಟ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಏಕೆಂದರೆ ನನ್ನ ಫೋನು ಬೆಳಗ್ಗೆಯಿಂದ ರಿಂಗಾಗಿ ಸ್ವಿಚ್ ಆಫ್ ಆಗ್ತಾ ಇದೆ. ಸೊ ಅಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ. ಸಿನಿಮಾ ನೋಡಿದ್ರೆಲ್ಲ ತುಂಬ ಖುಷಿ ಆಗ್ತಾ ಇದ್ದಾರೆ. ಆ್ಯಂಡ್ ಮೊದಲನೇದಾಗಿ ಡಾಲಿ ಪಿಕ್ಚರ್ಸ್ಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಇವತ್ತು ಅವರಿಂದ ಈ ಮಟ್ಟಕ್ಕೆ ಬಂದಿದೆ. 7 ವರ್ಷ ಒದ್ದಾಟ, ಪರದಾಟ, ಅವಮಾನಗಳು, ರಿಜೆಕ್ಷನ್ಸ್ಗಳು ಇದೆಲ್ಲ ಆಗಿದ್ದಕ್ಕೂ ದೇವರು ಕಾದ್ರೂ ನಮಗೆ ಒಳ್ಳೆ ಒಂದು ಫಲ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಈ ದಿನ ಸಾಕ್ಷಿಯಾಗಿದೆ ಸರ್. ಸಾಂಗೋ ಸೈ ಲಾಂಗೋ ಸೈ ಅನ್ನೋ ಥರ ಆಯ್ತು. ಹೌದು ಸರ್, ಅದೇ ಕುದುರೆ ಓಡಕ್ಕೆ ರೆಡಿ ಇದ್ದೀನಿ. ಲಗಾಮಿಡಿ ಅವರು, ಹಣ ಮಿಲಾಯಿಸೋರು ಮುಂದೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗಾಂಧಿನಗರ ಮಾರ್ಕೆಟಲ್ಲಿ ಓಡಕ್ಕೆ ಕುದುರೆ ರೆಡಿ ಇದೆ. ಲಾಂಗಿಗೂ ಸೈ, ಸಾಂಗಿಗೂ ಸೈ, ಮಾಸ್ಗೂ ಸೈ, ಕ್ಲಾಸ್ಗೂ ಸೈ ಸರ್. ಜನರ ರಿಯಾಕ್ಷನ್ ಯಾಕಂದರೆ ಒಂದಷ್ಟು ಜನ ಬಂದು ಆಡಿಯನ್ಸ್ಗಳು ಹೇಳ್ತಾರೆ ಓಮ್ ಸಿನಿಮಾ ನೋಡ್ದಂಗೆ. ಯಾಕಂದರೆ ನಾರ್ಮಲ್ ರೌಡಿಸಮ್ ಸಿನಿಮಾ ಮಾಡಿದಾದ್ಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನಲ್ ಕಂಟೆಂಟ್ ಕೊಡೋದು ಭಾಳ ಕಷ್ಟ. ಬಟ್ ಅದನ್ನು ಪ್ರೂವ್ ಮಾಡಿದ್ರಿ ಈ ಸಿನಿಮಾ ಮೂಲಕ ತಾವು. ಅದೇ ಅಲ್ವಾ ಸರ್, ಅಲ್ಟಿಮೇಟ್ಲಿ ಜನಕ್ಕೆ ನಾವು ರೌಡಿಸಮ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಜನ ರೌಡಿಸಮ್ ಇನ್ಸ್ಪೈರ್ ಆಗಬಾರ್ದು. ಅದರಲ್ಲೊಂದು ಬರೋವಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಮೆಸೇಜ್ನ ತೊಗೊಂಡು ಅವ್ರು ಆಚೆ ಹೋಗಬೇಕು. ರೌಡಿಸಮ್ ಇಳಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಮೆಸೇಜ್ ಕೊಡೋಕ್ಕೆ ನಾವು ತುಂಬ ಅದ್ಭುತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಎಲ್ಲರೂ ಅದು ಓಮ್ ಮತ್ತು ಇನ್ನೊಂದೇನೋ ರಿಲೇಟ್ಗಳು ಮಾಡ್ತಾ ಇದ್ದಾರೆ. ಸಂತೋಷ ಸರ್, ನಮ್ಗೆ ಯಾವುದ್ಯಾವುದು ಸಿನಿಮಾಗಳು ಬಂದಿದೆ ನಮ್ಮ ಇಂಡಸ್ಟ್ರೀಲಿ ಎಲ್ಲದಕ್ಕೂ ರಿಲೇಟ್ ಮಾಡಿದ್ರು ನಮ್ಗೆ ಸಂತೋಷನೇ. ಕುದುರೆ ಲಗಾಮ್ ಅಂತ ಹೇಳ್ತೀರಿ, ಲಗಾಮ್ ಕರೆಕ್ಟ್ ಆಗಿರೋ ಕಲೆ ಕೊಟ್ಟಿದ್ದಾರೆ ಡೈರೆಕ್ಟರ್. ಹೌದು ಸರ್, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್. ಖುಷಿ ಆಯ್ತು ನಮಗೆ ಸರ್. ಸಿನಿಮಾ ಅಂತ ಅನ್ಸಲ್ಲ. ಹೌದು ಸರ್, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ಇದು ನೋಡಿ ಖುಷಿ ಪಡಬೇಕಷ್ಟೇ. ಒಳಗಡೆ ಏನು ಎಕ್ಸ್ಪ್ರೆಸ್ ಮಾಡೋಣ? ಎಲ್ಲ ಜನರ ಪ್ರೀತಿ ಎಲ್ಲ ನಾವು 7-8 ವರ್ಷ ಕಷ್ಟಪಟ್ಟು ನಾವು ತೆರೆ ಮೇಲೆ ಬಂದಾಗ ಆ ಒಂದೊಂದು ಮಿನಿಟು ಒಂದೊಂದು ಸೀನು ಎಂಜಾಯ್ ಮಾಡ್ತಾರಲ್ಲ, ಅದನ್ನು ನೋಡೋದಕ್ಕೋಸ್ಕರನೇ ಇಷ್ಟು ಕಷ್ಟಪಟ್ಟಿದ್ದೀವಿ ನಾವು. ಅದೆಲ್ಲ ತೃಪ್ತಿ ಆಯಿತು ಸರ್. ನಿಮ್ಮಿಬ್ಬರು ಸ್ಟ್ರಗಲ್ ನೋಡಿದಾಗ, ಯಾಕಂದರೆ ನೆನ್ನೆ ಕಣ್ಣೀರು ಇರ್ತಾರೆ ಡಾಲಿ ಧನಂಜಯ ಅವ್ರ ಮುಂದೆ, ಅಲ್ಲಿ ಗೊತ್ತಾಗ್ತಿದೆ ನಿಮ್ಮಿಬ್ಬರು ಬಾಂಧವ್ಯ ಯಾವ ಮಟ್ಟಿಗಿತ್ತು, ಡೈರೆಕ್ಟ್ರು ಮತ್ತು ಹೀರೋ ಕಾಂಬಿನೇಷನ್ ಅಂತ. ಸೊ ಆ ಜರ್ನಿದಲ್ಲಿ 8 ವರ್ಷದ ಜರ್ನಿ ಸರ್, ಎಷ್ಟು ಕಷ್ಟ ಕೊಡ್ತೀವಿ ಜೇಸಿ ಮೊದಲಿಗೆ ಅಂತ. ಸರ್ ಇದೇನೆಂದರೆ, ಇದು ಪ್ರಖ್ಯಾತ್ ಸರ್ ಇಲ್ಲ ಅಂದರೆ ಜೇಸಿ ಇಲ್ಲ, ಅದಂತೂ ಹೇಳಬಲ್ಲೆ. ಅವರಿಂದನೇ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಮೇಯ್ನ್ ರೀಸನ್ನೇ ಪ್ರಖ್ಯಾತ್ ಸರ್. ನನ್ನ ಫೇವ್ರೇಟ್ ಅವರು. ಇವಾಗಲ್ಲ, ನಾನು ಯಾವ ಟೈಮಲ್ಲಿ ಯಾವಾಗ ಕೇಳಿದ್ರು ನಾನು ಈ ಮಾತನ್ನ ಹೇಳ್ತೀನಿ ಸರ್. ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಡೆಡಿಕೇಟಿವ್ ಆಗಿದ್ದಾರೆ. ಪ್ರತಿಯೊಬ್ಬರು, ನಾನು ಸಿನಿಮಾಟೋಗ್ರಾಫರು, ಆ್ಯಕ್ಷನ್ ಇರ್ಬೋದು, ಥ್ರಿಲ್ಲರ್ ಮಂಜು ಮಾಸ್ಟರ್ ಇರ್ಬೋದು, ರಂಗಾಯಣ ರಘು ಸರ್ ಇರ್ಬೋದು, ಭಾವನಾ ಅವ್ರು ಇರ್ಬೋದು, ಎಲ್ಲರೂ, ವಿಜಯ್ ಸಿಂಹ ಇರ್ಬೋದು, ಪ್ರತಿಯೊಬ್ಬರು A to Z ಕ್ಯಾರೆಕ್ಟರು ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ನಾನು ಒಬ್ಬ ಆಡಿಯನ್ ಆಗಿ ಅಲ್ವಾ ಇವಾಗ ಡೈರೆಕ್ಟರ್ ಆಗಿರೋದು. ತುಂಬ ಖುಷಿ ಇದೆ ನನಗೆ. ಒಂದು ಆಡಿಯನ್ ಆಗು ಖುಷಿ ಇದೆ, ಒಬ್ಬ ಡೈರೆಕ್ಟರ್ ಆಗು ಖುಷಿ ಇದೆ ಸರ್. ಕಂಪ್ಲೀಟ್ ಇಮೇಜನ್ನು ಚೇಂಜ್ ಮಾಡಿಬಿಟ್ಟಿದ್ದೀರಾ ಪ್ರಖ್ಯಾತ್ ಅವರು. ಹೌದು ಸರ್. ಏನು ಸರ್, ಅವ್ರಿಗೇನು ಕಮ್ಮಿ ಇದೆ? ಲಾಂಗ್ ಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ. ಆ್ಯಕ್ಚುಲಿಗೆ ಅವ್ನು ಭಯ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಲಾಂಗ್ ಎಲ್ಲರ ಕೈಲಿ ಹೋಗಲ್ಲ, ಬಟ್ ಪ್ರಖ್ಯಾತ್ ಅವ್ರಿಗೆ ತುಂಬ ಚೆನ್ನಾಗಿ ಹೋಗಿದೆ ಅದು. ಹೌದು ಸರ್, ಹೌದು. ಅವರ ಡೆಡಿಕೇಶನ್ ಇದೆಯಲ್ಲ ಸರ್. ಇವಾಗ ಯಾವುದೇ ಒಂದು ವಸ್ತು ಆಗಲಿ ಸರ್, ನಾವು ಪೆನ್ ಇಟ್ಟಿದ ತಕ್ಷಣ ಬ್ರೇಕ್ ಆಗಲ್ಲ. ಅಭ್ಯಾಸ ಆಗ್ತಾನೆ ಬರೆಯೋದು. ಆ ಅಭ್ಯಾಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರೋದು. ಆ ಅಭ್ಯಾಸನ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅವರು. ಬರೀ ಲಾಂಗ್ ಅಂತಲ್ಲ, ಪ್ರತಿಯೊಂದು ಚಿಕ್ಕ ಮಾಂಟೇಜಲ್ಲಿ ಆಗಿದ್ರು ಆ ಅಭ್ಯಾಸ ಇದೆಯಲ್ಲ, ಅದು ಸಖತ್ತಿದೆ ಅವ್ರಿಗೆ. ಅವರು ಇನ್ನೂ ಎಲ್ಲೋ ಹೋಗ್ಬೇಕು ಸರ್, ಎಲ್ಲೋ ಹೋಗ್ತಾರೆ. ಒಂದು ಕಡೆ ಸೂರಿ ಸರ್ ಸಿನಿಮಾ ನೆನಪಿಸುವಂಥ ಕೆಲಸ ಈ ಸಿನಿಮಾದಲ್ಲಿ ಆಗಿದೆ ಸರ್. ಎಲ್ಲ ಆಗಿದೆ ಸರ್. ಉಪೇಂದ್ರ ಸರ್ ಸಿನಿಮಾಗಳು ಜ್ಞಾಪಕ ಬರುತ್ತೆ, ಸೂರಿ ಸರ್ ಸಿನಿಮಾಗಳು ಜ್ಞಾಪಕ ಬರುತ್ತೆ. ಎಲ್ಲರೂ ನಾವು ಫೋಟೋಗಳು ಹಾಕ್ಕೊಂಡು ಆಫೀಸಲ್ಲಿ ನಾವು ಸಿನಿಮಾ ಮಾಡಿರೋದು. ಯಾಕೆಂದರೆ ಎಲ್ಲರೂ ನಮಗೆ ಗುರುಗಳೇ ಸರ್. ನಾವೆಲ್ಲ ಈಗ ಅಂಬೇಗಾಲ್ ಇಡ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಗೆ. ಇವ್ರದ್ದು ಮೊದಲನೇ ಸಿನಿಮಾ, ನಂದು 2ನೇ ಸಿನಿಮಾ. ಸೊ ಎಲ್ಲರನ್ನ ಇನ್ಸ್ಪೈರ್ ಆಗೇ ನಾವು ಸಿನಿಮಾಗಳನ್ನ ಮಾಡಿದ್ದೀವಿ. ಖುಷಿಯಾಗುತ್ತೆ. ನಮ್ಮನ್ನು ಇವತ್ತು ಆ ಸಾಲಿಗೆ ನಮ್ಮನ್ನು ಸೇರಿಸ್ತಾ ಇದ್ದಾರಲ್ಲ ಅನ್ನೋದು ಖುಷಿಯಾಗುತ್ತೆ ಸರ್. ತಂದೆ ಮಗನ ಎಮೋಷನಲ್ ಸೀನ್ಸ್ ನೋಡಿದಾಗ ಎಲ್ಲೋ ಥಿಯೇಟ್ರಿಗೆ ಅಂದರೆ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಎಲ್ಲರ ಕಣ್ಣಲ್ಲಿ ನೀರಿತ್ತು. ಆ್ಯಕ್ಚುಲಾಗಿ ಇದು ರಂಗಾಯಣ ರಘು ಅವರ ಪರ್ಫಾರ್ಮೆನ್ಸ್ ಬಗ್ಗೆ. ಇಲ್ಲ ಸರ್, ಅವರು ಇನ್ನೊಬ್ಬ ಸಿನಿಮಾ ನಮ್ಮ ಹೀರೋ ಅಂತಲೇ ಹೇಳ್ಬೋದು, ರಂಗಾಯಣ ರಘು ಸರ್. ಯಾಕೆಂದರೆ ನನ್ನ ಅವ್ರದ್ದು ಒಂದು ಬಾಂಧವ್ಯನ ಇಡೀ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ. ಅಲ್ಲಿ ಅಲ್ಟಿಮೇಟ್ಲಿ ಮೆಸೇಜೇ ಕೊಡಬೇಕಲ್ವ ಸರ್. ನಾವು ಅದೇ ಹೇಳೋದು, ಯುವಕರು ಯಾಕೆ ನೋಡ್ಬೇಕು ನಮ್ಮ ಸಿನಿಮಾ ಅಂದರೆ ಈ ಮೆಸೇಜ್ನ ತೊಗೊಂಡು ಹೋಗಬೇಕು. ಅಲ್ಟಿಮೇಟ್ಲಿ ನಿಂತ್ಕೊಳ್ಳೋದೇ ತಂದೆ ಇಲ್ಲ ತಾಯಿ ಮಕ್ಳಿಗೋಸ್ಕರ, ಇಲ್ಲ ಮಕ್ಕಳೇ ತಂದೆ ತಾಯಿಗೋಸ್ಕರ ನಿಂತ್ಕೊಬೇಕು. ಸೊ ಆ ಮೆಸೇಜ್ನ ತುಂಬ ಡೀಪಾಗಿ ನಾವು ತೋರಿಸಿದ್ದೀವಿ. ಸೊ ಆದಷ್ಟು ಚೆನ್ನಾಗಿ ಕ್ಯಾರಿ ಆಗಿದೆಯಲ್ಲ ಅನ್ನೋದೇ ಖುಷಿ. ನಿಮ್ಗೆ ಎಷ್ಟು ಇಷ್ಟ ಅಂತ ನಮ್ಗೆ ಗೊತ್ತು. ತಂದೆಯವ್ರು ಬಂದು ಸಿನಿಮಾ ನೋಡಿದ್ರು, ಏನಂತ ಹೇಳಿದ್ರು ಅಂತ? ಇಲ್ಲ ಸರ್, ಇವತ್ತು ಅವರು ಹೀರೋ ಆಗಬೇಕು ಅಂದ್ಕೊಂಡಿದ್ರು. ಅವ್ರು ಕಟ್ಔಟ್ ಗಾಂಧಿನಗರ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ರು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಇವತ್ತು ಅದನ್ನು ಮಗನಲ್ಲಿ ನೋಡ್ತಾ ಇದ್ದಾರಲ್ಲ, ಆ ಖುಷಿಗೆ ಇವತ್ತು ನಾನು ಹುಟ್ಟಿದ್ಕೂ ಸಾರ್ಥಕ ಅವ್ರ ಹೊಟ್ಟೆಲಿ. ಏನೋ ಒಂದು ಅವ್ರಿಗೆ ಪ್ರೈಸ್ಲೆಸ್ ಗಿಫ್ಟ್ ಅಂತ ಅನ್ಬೋದು ನನ್ನ ಕಡೆಯಿಂದ. ಅವ್ರ ಋಣ ತೀರಿಸ್ತೆ ಅಂತ ಅನಿಸ್ತು ಸರ್. ಜನ
ಜನ ಹೇಳ್ತಿರೋ ಕನ್ನಡಕ್ಕೆ ಹೋಗೋ ಮತ್ತೊಬ್ಬ ಮಾಸ್ ಹೀರೋ ಸಿಕ್ಕಾಯ್ತು ಅನ್ನೋ. ಹಾಂ ಸರ್, ಅದೇ ಹೇಳ್ನಲ್ಲ ಸರ್, ಕುದುರೆ ಓಡಕ್ಕೆ ರೆಡಿ ಇದೆ, ಲಗಾಮಿಡ್ ಅವ್ರು ಮುಂದೆ ಬನ್ನಿ ಅಂತ ಕೇಳಿ ಇಷ್ಟಪಡ್ತೀನಿ. ಸೊ ಎಲ್ಲದಕ್ಕೂ ರೆಡಿ ಇದ್ದೀನಿ, ಕ್ಲಾಸ್ಗೂ ರೆಡಿ ಇದ್ದೀನಿ, ಮಾಸ್ಗೂ ರೆಡಿ ಇದ್ದೀನಿ ಸರ್. ಜೇಸಿ ಅಂತಾನೆ ಸಿನಿಮಾ ಟೈಟ್ಲ್ ಏನು ಅಂತ ಈಗ ಅರ್ಥ ಆಗ್ತಿದೆ. ಜಾಸ್ತಿ ಕಲೆಕ್ಷನ್ ಅನ್ನೋ ಥರ ಜೋರ್ ಕಲೆಕ್ಷನ್ ಆಗಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಬ್ಬರು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಸಪ್ರೇಟ್ ಮಾತಾಡ್ತೀನಿ. ಎಸ್ ನೋಡಲೇ ಇದಿಷ್ಟು ಪ್ರಖ್ಯಾತ್ ಮತ್ತು ಚೇತನ್ ಅವ್ರ ಮತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೊಕೇಶನ್ ಬೆಂಗಳೂರು.